ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಕಾರ್ಮಿಕ ಸಂಘಟನೆಗಳಿಂದ ರಸ್ತೆ ತಡೆ, ಸ್ವಯಂ ಬಂಧನಕ್ಕೊಳಗಾಗಿ ಪ್ರತಿಭಟನೆ. ಸಾರ್ವತ್ರಿಕ ಮುಷ್ಕರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಜಂಟಿ ಪ್ರತಿಭಟನಾ ರ್ಯಾಲಿ. ವಿಮಾ ನೌಕರರಿಂದ ಪ್ರತಿಭಟನೆ, ಕೇಂದ್ರ ನೀತಿಗೆ ಖಂಡನೆ. ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಗತಿ ಪರಿಶೀಲನಾ ಸಭೆ, ತಾಲೂಕು ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸಿದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಪಾಮಯ್ಯ ಮರಾಠಿ ಸೂಚನೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಈಶ್ವರ್ ಕುಮಾರ್ ಖಂಡ್ರು ಅಧಿಕಾರ ಸ್ವೀಕಾರ. ಜುಲೈ 12 ಮತ್ತು 13ರಂದು ಬಸವ ಉತ್ಸವ, ಸಚಿವರು ಶಾಸಕರು ಶರಣರು ಭಾಗಿ. ಸಿದ್ದರಾಮಪ್ಪ ಪಾಟೀಲ್. ಕೇಂದ್ರ ಸರ್ಕಾರ ನೀತಿ ಖಂಡಿಸಿ ಕೆನರಾ ಬ್ಯಾಂಕ್ ನೌಕರರ ಪ್ರತಿಭಟನೆ. ಕಾರ್ಮಿಕ ಸಂಘಟನೆಗಳು ನೀಡಿದ್ದ ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ರಸ್ತೆ ತಡೆದು ನಡೆಸಿ ಸ್ವಯಂ ಬಂಧನಕ್ಕೆ ಒಳಗಾಗಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ ಬಂಡವಾಳಗಾರರಿಗೆ ಅನುಕೂಲವಾಗುವ 4 ಸಂಹಿತ ಜಾರಿಗೆ ತರಲು ಹೊರಟಿರುವುದನ್ನು ಖಂಡಿಸಿ ಘೋಷಣೆ ಹಾಕಿದ ಕಾರ್ಮಿಕರು ಕೂಡಲೇ ಕಾರ್ಮಿಕರಿಗೆ ರಕ್ಷಣೆ ನೀಡುವ ಕಾಯ್ದೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಕಾರ್ಮಿಕರು ಸಂಘಟಿತರಾಗುವುದನ್ನು ತಡೆಯಲು ಹೊರಟಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಕ್ರಮವನ್ನು ಖಂಡಿಸಲಾಯಿತು. ಕಾರ್ಮಿಕರಿಗೆ ಇಂದಿಗೂ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ ಇಲ್ಲದೆ ಹೋಗಿದ್ದು ಸರ್ಕಾರವೇ ಗುತ್ತಿಗೆ ವ್ಯವಸ್ಥೆಯನ್ನು ಘೋಷಿಸುತ್ತಿದೆ. ಕಡಿಮೆ ವೇತನ ನೀಡಿ ಪೂರ್ಣ ಅವಧಿ ಕೆಲಸ ಮಾಡುವಂತೆ ನೀತಿ ರೂಪಿಸುವುದನ್ನು ಕಾರ್ಮಿಕ ಸಂಘಟನೆಗಳು ವಿರೋಧಿಸಿದರು. ವಿವಿಧ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಯಿತು. ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿ ಡಿಎಸ್ ಶರಣಬಸವ, ಎನ್ಎಸ್ ವೀರೇಶ್, ಎಚ್ ಪದ್ಮಾ, ಮಹೇಶ್ ಚಕಲ್ಪುರ್ವಿ, ಕೆಜಿ ವೀರೇಶ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿ ನೂರಾರು ಜನ ಭಾಗಿಯಾಗಿದ್ದರು. ಎಲ್ಲರಿಗೂ ಕನಿಷ್ಠ ವೇತನ ಜಾರಿಯಾಗಲೇಬೇಕು. ಕಾರ್ಮಿಕ ವಿರೋಧಿ 4 ಕೋಡ್ಗಳನ್ನು ಕೈ ಬಿಡಲೇಬೇಕು. ಅಸಂಘಟಿತ ಕಾರ್ಮಿಕರ ಕನಿಷ್ಠ ವೇತನ ಕಾಯ್ದೆ ಜಾರಿಯಾಗಲೇಬೇಕು. ಎಲ್ಲರೂ ನೀವು ಮುಂದ್ಬರ್ಬೇಕು. ಪಂಚಾಯತ್ ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು
ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾರ್ಮಿಕರ ಕಾಯ್ದೆಗಳ ಜಾರಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಕಾರ್ಮಿಕ ವಿರೋಧಿಯಾಗಿರುವ ಕಾಯ್ದೆಗಳು ಕಾರ್ಮಿಕರ ಹಕ್ಕುಗಳು ಮತ್ತು ಸೌಕರ್ಯಗಳನ್ನು ಕಸಿದುಕೊಳ್ಳುವ ಕೇಂದ್ರದ ನೀತಿ ವಿರುದ್ಧ ಆಕ್ರೋಶಪಡಿಸಿದರು. ಕಾರ್ಮಿಕರ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ, ಕೆಲಸದ ಅವಧಿ, ಹೋರಾಟದ ಹಕ್ಕನ್ನು ಹತ್ತಿಕ್ಕಿರುವ ಕಾಯ್ದೆಗಳನ್ನು ಜಾರಿಗೆ ತರಬಾರದು ಎಂದು ಘೋಷಣೆ ಕೂಗಿದರು. ಈ ವೇಳೆ ಕಾರ್ಮಿಕ ಸಂಘಟನೆಗಳ ಮುಖಂಡ ಎನ್ಎಸ್ ವೀರೇಶ್ ಮಾತನಾಡಿ, ಕಾರ್ಮಿಕರ ಕಾಯಂಗೊಳಿಸುವುದು, ಗುತ್ತಿಗೆ, ಅಸಂಘಟಿತ ಹಾಗೂ ಸ್ಕೀಮ್ ನೌಕರರ ರಾಷ್ಟ್ರ ವ್ಯಾಪ್ತಿ 26,000, ರಾಜ್ಯ ವ್ಯಾಪ್ತಿ 36,000 ಕನಿಷ್ಠ ವೇತನ ನಿಗದಿಪಡಿಸಬೇಕು. ಗುತ್ತಿಗೆ, ಹೊರಗುತ್ತಿಗೆ, ಅಪ್ರೆಂಟಿಸ್, ಟ್ರೈನ್ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು. ಅಸಂಘಟಿತ ಎಲ್ಲಾ ಕಾರ್ಮಿಕರಿಗೆ ಮಾಸಿಕ 9,000 ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಎನ್ಪಿಎಸ್, ಯುಪಿಎಸ್ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆಗೊಳಿಸಬೇಕು. ಆಹಾರ, ಔಷಧಿಗಳು, ಕೃಷಿ ಸಾಮಗ್ರಿಗಳು, ಅಗತ್ಯ ವಸ್ತು ಮೇಲಿನ ಜಿಎಸ್ಟಿ ತೆಗೆಯಬೇಕು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಕೇಂದ್ರೀಯ ಅಬಕಾರಿ ಸೋಂಕು ಇಳಿಕೆ ಮಾಡಬೇಕು. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಸಾರ್ವತ್ರಿಕಗೊಳಿಸಿ ಆಹಾರದ ಭದ್ರತೆ ಖಾತ್ರಿಪಡಿಸಬೇಕು ಎಂದರು. ವಿದ್ಯುತ್ ಮಸೂದೆ ತಿದ್ದುಪಡಿಯನ್ನು ಹಿಂಪಡೆಯಬೇಕು. ವಿದ್ಯುತ್ ಖಾಸಗೀಕರಣ, ಸ್ಮಾರ್ಟ್ ಮೀಟರ್ ಅಳವಡಿಕೆ ನಿಲ್ಲಿಸಬೇಕು. ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಕಾನೂನು ರೂಪಿಸಬೇಕು. ಬಿತ್ತನೆ ಬೀಜ, ರಸಗೊಬ್ಬರ, ವಿದ್ಯುತ್ ಮೇಲಿನ ಸಬ್ಸಿಡಿ ಹೆಚ್ಚಿಸಬೇಕು. ಸಾಲ ಮನ್ನಾ, ಬೆಳೆ ವಿಮೆ ಯೋಜನೆ ಜಾರಿಗೆಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕರ ಐಕ್ಯ ಹೋರಾಟ ಚುನಾಯಿವಾಗಲಿ ಜಯಸಿಂಹ ಸಿಂಗಾಪುರ್ ಸಿಂಗಾಪುರ್. ಟೀಮ್ ವರ್ಕರ್ಸ್ ಅನ್ನು ಕಾಯಂಗೊಳಿಸಿ ಬೇಕೇ ಬೇಕು. ಪದ್ಧತಿ ರದ್ದು ಮಾಡಿ. ಅದಕ್ಕೆ ಎಲ್ಲವನ್ನ ನಾವು ವಿರೋಧಿಸಿ ಇವತ್ತು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗೆ ಧಿಕ್ಕಾರ. ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗೆ ಧಿಕ್ಕಾರ. ತೆಗೆದುಕೊಳ್ಳಿ. ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ನಿಲ್ಲಿಸಿ. ಚಿರಾಯವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಹೊರಗುತ್ತ ಪದ್ಧತಿಯನ್ನು ರದ್ದು ಮಾಡಿ
ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಪ್ರತಿಭಟನೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಮುಖಂಡರಾದ ಎಚ್ ಪದ್ಮಾ, ಶ್ರೀಶೈಲ್ ರೆಡ್ಡಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಮಹೇಶ್ ಚಿಕಲ್ಪೂರ್ವಿ, ಅಣ್ಣಪ್ಪ ಮಲ್ಲನ್ಗೌಡ್, ಎಂ ರವಿಕುಮಾರ್, ತಿಮ್ಮಪ್ಪ ಸ್ವಾಮಿ, ರಂಗಪ್ಪ ಅಸ್ಕಿಹಾಳ್ ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು. ವಿಮಾ ಕಾಯ್ದೆ 1938, ಜೀವ ವಿಮಾ ನಿಗಮ ಕಾಯ್ದೆ 1956 ಮತ್ತು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪದಾಧಿಕಾರಿ ಕಾಯ್ದೆ 1999 ಈ 3 ಕಾನೂನುಗಳಿಗೆ ತಿದ್ದುಪಡಿ ತರಲು ಮಂಡಿಸಿದ ಪ್ರಸ್ತಾವನೆ ಸಲ್ಲಿಸಿದ್ದು, ಕಾರ್ಮಿಕ ವಿರೋಧಿಯಾಗಿರುವ ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ವಿಮಾ ನೌಕರರು ಎಲ್ಟಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕ ವಲಯದ ವಿಮಾ ಉದ್ಯಮದ ಮೇಲಿನ ದಾಳಿ ನಿರಂತರವಾಗಿ ನಡೆಯುತ್ತಿದ್ದು, ವಿಮಾ ಕಾನೂನು ತಿದ್ದುಪಡಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ವಿಮಾ ವಲಯದಲ್ಲಿ ಎಫ್ಡಿಐ ಮಿತಿಯನ್ನು 74%ದಿಂದ 100% ವರೆಗೂ ಹೆಚ್ಚಿಸಲು ಉದ್ದೇಶಿಸಿದ ಮಸೂದೆಯು ಕನಿಷ್ಠ ಬಂಡವಾಳದ ಅವಶ್ಯಕತೆಗಳನ್ನು ಕಡಿಮೆ ಮಾಡುತ್ತಿದೆ. ವಿದೇಶಿ ಮರು ವಿಮಾದಾರರಿಗೆ ನಿವ್ವಳ ಸ್ವಾಮ್ಯದ ನಿಧಿಯ ಅಗತ್ಯವನ್ನು 5,000 ಕೋಟಿಯಿಂದ 1,000 ಕೋಟಿಗೆ ಇಳಿಸಲು ಮುಂದಾಗಿರುವುದನ್ನು ಖಂಡಿಸಿದರು. ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳ ಖಾಸಗೀಕರಣ ಮಾಡಲು ಹೊರಟಿರುವುದನ್ನು ವಿರೋಧಿಸಿದರು. ಈಗಾಗಲೇ ಸಾಮಾನ್ಯ ವಿಮಾ ವ್ಯವಹಾರ ರಾಷ್ಟ್ರೀಕರಣ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದೆ. ವಿಮಾ ಕಂಪನಿಗಳ ಪಾಲನ್ನು 51%ಕ್ಕಿಂತ ಕಡಿಮೆ ಮಾಡುತ್ತಿದ್ದು, ಖಾಸಗೀಕರಣ ಮಾಡುವುದು ಸರ್ಕಾರದ ಆದ್ಯತೆಯಾಗಿದೆ. ವಿವಿಧ ಇನ್ಶೂರೆನ್ಸ್ ಕಂಪನಿಗಳ ಮೇಲಿನ ವಿಲೀನಗೊಳಿಸಲು ಸರ್ಕಾರ ಮುಂದಾಗಿದೆ. ರೈತ ಕಾರ್ಮಿಕರ ವಿರೋಧ ಆಗಿರುವ 4 ಕಾರ್ಮಿಕ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ವಿದೇಶೀಕರಣ, ದೇಶದ ಮರಣ, ಖಾಸಗೀಕರಣ, ದೇಶದ ಮರಣ, ಜೆಸಿಟಿಯು ಜಿಂದಾಬಾದ್, 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 ಜೆಸಿಟಿಯು ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇಂದಿನ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಜೆಸಿಟಿಯು ರ್ಯಾಲಿ ರೌಂಡ್, ರ್ಯಾಲಿ ರೌಂಡ್, ರ್ಯಾಲಿ ರೌಂಡ್. ಜೆಸಿಟಿಯು ರ್ಯಾಲಿ ರೌಂಡ್, ರ್ಯಾಲಿ ರೌಂಡ್, ರ್ಯಾಲಿ ರೌಂಡ್. ಜೆಸಿಟಿಯು ಲಾಂಗ್ ಲಿವ್, ಲಾಂಗ್ ಲಿವ್, ಲಾಂಗ್ ಲಿವ್. ಜೆಸಿಟಿಯು ಲಾಂಗ್ ಲಿವ್, ಲಾಂಗ್ ಲಿವ್, ಲಾಂಗ್ ಲಿವ್. ಜೆಸಿಟಿಯು ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜೆಸಿಟಿಯು ಚಿರಾಯವಾಗಲಿ, ಚಿರಾಯವಾಗಲಿ. ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರದಲ್ಲಿ ಅಖಿಲ ಭಾರತೀಯ ವಿಮಾ ನೌಕರ ಸಂಘಟನೆ ಈ ಒಂದು ಕಾರ್ಮಿಕ ಕಾನೂನುಗಳ ವಿರುದ್ಧ GST ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಏನು ಆಗ್ತಾ ಇದ್ದಾರೆ ಅದರ ವಿರುದ್ಧ ಇನ್ಶೂರೆನ್ಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಏನು ಮಾನ್ಸೂನ್ ಸೆಷನಲ್ಲಿ ತರಲಿ ಹೊರಟಿದೆ ಕೇಂದ್ರ ಸರ್ಕಾರ, ಅದರ ವಿರುದ್ಧ FDI ಹೈಕ್ ಅಂದರೆ ವಿದೇಶಿ ನೇರ ಬಂಡವಾಳ 74ರಿಂದ 100%ಗೆ ಏನು ಏರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ. ಈ ಒಂದು ಪ್ರಸ್ತಾವನೆಗಳ ವಿರುದ್ಧ ಮತ್ತು ವಿಶೇಷವಾಗಿ ದೇಶದಲ್ಲಿ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಈ ಒಂದು ಪಬ್ಲಿಕ್ ಸೆಕ್ಟರ್ನ ಸಾರ್ವಜನಿಕ ರಂಗದಲ್ಲಿರುವಂಥ ಎಲ್ಲ ಸಂಸ್ಥೆಗಳನ್ನ ಖಾಸಗೀಕರಣ ಹೊರಟಿರುವ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆ ನಾವು ದೇಶಾದ್ಯಂತ ಈ ಒಂದು ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ಇಡೀ ಅಖಿಲ ಭಾರತ ವಿಮಾ ನೌಕರ ಸಂಘಟನೆ LIC ಮತ್ತು GICಯಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆ ಸೇರಿ ದೇಶದಲ್ಲಿ ಇರುವಂಥ ಎಲ್ಲ LIC GIC ಅಖಿಲ ಭಾರತ ವಿಮಾ ನೌಕರ ಸಂಘಟನೆ ಸದಸ್ಯರು ಭಾಗವಹಿಸಿ ಈ ಒಂದು ಮುಷ್ಕರವನ್ನು ಯಶಸ್ವಿ ಮಾಡಲು ಹೊರಟಿದ್ದೇವೆ. ನಾವು ಸಹ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆ ಸೇರಿ ಈ ಒಂದು ನಗರದಲ್ಲಿ ಹಮ್ಮಿಕೊಂಡಿರುವಂತಹ ರ್ಯಾಲಿಯಲ್ಲಿ ಭಾಗವಹಿಸಿ ಆ ರ್ಯಾಲಿಯಲ್ಲಿ ಸಹ ಭಾಗವಹಿಸಿ ನಮ್ಮ ಒಂದು ವಿಮಾ ಸಂಸ್ಥೆಯ ಬಗ್ಗೆ ನಮ್ಮ ಒಂದು ನಿಲುವನ್ನು ಸಹ ಎಲ್ಲರ ಒಂದು ಕಾರ್ಮಿಕರ ಮಧ್ಯೆ ತಿಳುವಳಿಕೆಯನ್ನು ಮೂಡಿಸುತ್ತಿದ್ದೇವೆ. ಓಕೆ, ಧನ್ಯವಾದ. ಈ ಸಂದರ್ಭದಲ್ಲಿ ವಿಮಾ ನೌಕರರ ಸಂಘದ ಅಧ್ಯಕ್ಷ ಎಂ ಶರಣಗೌಡ, ಪ್ರಧಾನಿ ಕಾರ್ಯದರ್ಶಿ ಎಂ ರವಿ, ಉಪಾಧ್ಯಕ್ಷ ವೀರೇಶ್, ಜಿ ಲಲಿತಾ, ಭವಾನಿ, ನಿಖಿತಾ, ಗಾಯತ್ರಿ ಸೇರಿದಂತೆ ಅನೇಕರು ಇದ್ದರು. ಗ್ಯಾರಂಟಿ ಯೋಜನೆಗಳ ಕುರಿತು ತಾಲೂಕು, ಹೋಬಳಿ ಹಾಗೂ ಗ್ರಾಮವಾರು ಸಭೆಗಳನ್ನು ಮಾಡಿದರು. ಆಯಾ ತಾಲೂಕಿನ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸದಸ್ಯರಿಗೆ ಮಾಹಿತಿ ನೀಡಿದ ಆಯಾ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ CDPOಗಳಿಗೆ ನೋಟಿಸ್ ನೀಡುವಂತೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರಿ ಸಮಿತಿಯ ಅಧ್ಯಕ್ಷ ಪಾಮಯ್ಯ ಮುರಾರಿ ಅಧ್ಯಕ್ಷರುಗಳಿಗೆ ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮೂಲನಾ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಮಾನ್ವಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ತಾಲೂಕ್ ಹಾಗೂ ಹೋಬಳಿ ಮಟ್ಟದಲ್ಲಿ ಸಭೆಗಳು ಆಗುವುದಿಲ್ಲ, ಆದರೆ ತಾಲೂಕ್ ಮಟ್ಟದ ಸಮಿತಿಯ ಸದಸ್ಯರಿಗೆ ಅಧ್ಯಕ್ಷರಿಗೆ ಮಾಹಿತಿಯೇ ಇರುವುದಿಲ್ಲ ಎಂದು ಹೇಳಿದ್ದು,
ಸಭೆ ನಡೆಸದೇ ಇದ್ದಲ್ಲಿ ಅಂತಹ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಧಿಕಾರವಿದೆ ಎಂದು ತಿಳಿಸಿದರು. ಪ್ರತಿ ಬಾರಿ ಜಿಲ್ಲಾ ಮಟ್ಟದ ಸಭೆ ಆದಾಗ ಎಲ್ಲ ತಾಲೂಕುಗಳ ಇಒಗಳನ್ನು ಸಭೆಗೆ ಹಾಜರಾಗುವಂತೆ ಅಧಿಸೂಚನೆ ಹೊರಡಿಸಬೇಕು. ಕಡ್ಡಾಯವಾಗಿ ಎಲ್ಲ ತಾಲೂಕಿನ ಇಒಗಳನ್ನು ಜಿಲ್ಲಾ ಮಟ್ಟದ ಸಭೆಗಳಿಗೆ ಕಡ್ಡಾಯವಾಗಿ ಹಾಜರಿರಬೇಕು ಎಂದು ತಿಳಿಸಿದರು. ಇದೇ ವೇಳೆ ರಾಯಚೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಜಿಲ್ಲಾ ಮಟ್ಟದ ಸಭೆಗಳಲ್ಲಿ ಆದ ಎಲ್ಲಾ ಚರ್ಚೆಗಳು ಹಾಗೂ ನಿರ್ಣಯಗಳ ಬಗ್ಗೆ ಎಲ್ಲಾ ತಾಲೂಕುಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಿರ್ದೇಶನ ಹೋಗಬೇಕು. ಆದಾಗ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಆದ ನಿರ್ಣಯಗಳು ಅವರಿಗೂ ತಿಳಿಯುತ್ತದೆ ಎಂದು ತಿಳಿಸಿದರು. ಅಂಗವಿಕಲರ ಮಹಾಶಾಸನ, ವಿಧವಾ ವೇತನ ಸೇರಿದಂತೆ ಸರ್ಕಾರದಿಂದ ಸಿಗುವ ಸಹಾಯಧನ ಬ್ಯಾಂಕಿಗೆ ಜಮಾ ಆದೊಡನೆ ಅದನ್ನು ಆ ಫಲಾನುಭವಿಯ ಸಾಲಕ್ಕೆ ಪಾವತಿ ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದ ಸರ್ಕಾರದ ಯೋಜನೆಗಳು ಜನರಿಗೆ ಸಿಕ್ಕರೂ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಲೀಡ್ ಬ್ಯಾಂಕ್ ಎಂದರೆ ಜನರಿಗೆ ಏನು ಎಂಬುದನ್ನು ಎಂದು ತಿಳಿದಿರಲಿಲ್ಲ. ಇಂದಿನ ಸಭೆಯ ನಿರ್ಣಯವನ್ನು ಉಲ್ಲೇಖವಾಗಿ ತೆಗೆದುಕೊಂಡು ಸರ್ಕಾರದ ಯೋಜನೆಗಳ ಹಣವನ್ನು ಫಲಾನುಭವಿಗಳ ಸಾಲಕ್ಕೆ ಬಳಸಿಕೊಳ್ಳದಂತೆ ಕೂಡಲೇ ಎಲ್ಲಾ ಬ್ಯಾಂಕ್ಗಳಿಗೆ ಪತ್ರ ರವಾನೆಯಾಗಬೇಕು ಎಂದು ಸಭೆಗೆ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಯಶೋಗಾತಿ ಸಭೆಯನ್ನು ಪ್ರತಿ ತಾಲೂಕಿನಲ್ಲಿ ಏರ್ಪಡಿಸಬೇಕು ಮತ್ತು ಆ ಸಭೆಗೆ ಆಯಾ ತಾಲೂಕಿನ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಕಡ್ಡಾಯವಾಗಿ ಆಹ್ವಾನಿಸಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಾಧನೆ ಯೋಶಾಗಾತಿಯನ್ನು ಜನರಿಗೆ ತಿಳಿಸಿ ಪ್ರಚಾರ ಮಾಡಬೇಕು ಎಂದು ಹೇಳಿದರು. ಅವ್ರನ್ನ ಹೆಚ್ಚು ಇನ್ನೂ ಕೆಲಸ ಮಾಡೋದಕ್ಕೆ ನಾವು ಸಹಾಯ ತರೋಣ. ಅದಕ್ಕೆ ಯಾಕೆ ನಿಮಗೆ ಹೇಳಿದ್ವು ಅಂದ್ರೆ ಸರ, ನೀವು ಸಭೆಗಳನ್ನು ಮಾಡೋದ್ರ ಮೂಲಕ ಹೆಚ್ಚು ಅರಿವು ಮೂಡಿಸ್ಬೋದು. ಈಗ ಮೊನ್ನೆ ತಾವು ಇರಲಿಲ್ಲ ಅಲ್ಲಿ ಬಸ್ಕೇನು ದೊಡ್ಡ ಸಭೆ ಮಾಡಿದ್ರು. ಮೊನ್ನೆ ಅಧ್ಯಕ್ಷರು ಮತ್ತು ಶಾಸಕರ ನೇತೃತ್ವ ಸುಮಾರು ಒಂದು 2,500ರಿಂದ 3,000 ಮೇಲ್ಪಟ್ಟು ಮಹಿಳೆಯರು 5,000 ಅಂತ ಒಂದು ದೊಡ್ಡ ಸಭೆ ಮಾಡಿದ್ರು. ಅದು ನಮ್ಮೆಲ್ಲ ಜಿಲ್ಲೆಗೆ ಹೆಸರು ಬರ್ತಕ್ಕಂಥದ್ದು. ಆ ರೀತಿಯಲ್ಲಿ ತಾವು ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ಥರದ ಯಶೋಗಾತಿ ಸಭೆಗಳನ್ನು ಮಾಡೋದ್ರ ಮೂಲಕ ಅವ್ರನ್ನ ನಾವು ಅರಿವು ಮೂಡಿಸೋದಾಗಬೇಕು. ಮತ್ತು ಇನ್ನೂ ಜನ ಏನಾಗ್ತದ ಇನ್ವಾಲ್ವ್ ಆದಂಗೆಲ್ಲ ಹೆಚ್ಚು ಪ್ರಚಾರ ಆಗ್ತದ ಮತ್ತು ಅದರ ಸದುಪಯೋಗ ಪಡೆಯೋಕೆ ಅನುಕೂಲ ಆಗ್ತದೆ. ಅದಕ್ಕೆ ಅವ್ರ ಮನಸ್ಸು ಮಾಡಿದ್ರೆ 100% ಯಶಸ್ವಿ ಆಗ್ತದೆ, ಎರಡು ಮಾತೇ ಇಲ್ಲ. ಅದಕ್ಕೆ ನೀವು ಒಂಚೂರು ಇನಿಷಿಯೇಟ್ ತಗೋಬೇಕು ಅಷ್ಟೇ. ಅವ್ರಿಗೆ ನಿರ್ದೇಶನ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ನೀವು ಅಲ್ಲಿರ್ತಕ್ಕಂಥ ಇಒಗಳು ಮಾತಾಡ್ರಿ, ನಿಮ್ಮ ಸಿಡಿಪೋ ಜೊತೆ ಮಾತಾಡ್ರಿ. ಈಗ ಮೊನ್ನೆ ಸಿಂಧು ಅದು ಮಸ್ಕೇಲಿ ಮಾಡಿದ್ದಾರೆ, ಹೆಂಗೆ ಮಾಡ್ಯಾರ ಅಂತ ಬೇಕಾದ್ರೆ ಸಭೆಗಳನ್ನು ಮಾಡಿ ಆ ತಾಲೂಕಿನೆಲ್ಲ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ರೆ ಸಾಧ್ಯತೆ ಐತ್ರಿ. ಅವತ್ತು ನಾವು ನೋಡಿದಾಗ ಯಾವಾಗ ರಿಕಾರ್ಡ್ ಮಾಡಿ ಸ್ಟೇಟ್ ಕಳಿಸ್ಬೇಕನ್ನುವಂಥ ಒಂದು ಪ್ರಸ್ತಾವ ಇರಬೇಕು. ಎಲ್ಲ ತಾಲೂಕುಗಳಲ್ಲಿ ಅಧ್ಯಕ್ಷರುಗಳನ್ನು ಕೇಳ್ಕೊಳ್ತೀನಿ ಅಂದರೆ, ಪ್ರಿಲಿಮಿನರಿ ಮೀಟಿಂಗ್ ನಾನು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ದೆ ಮಸ್ತಿಯಲ್ಲಿ. ಅದು ಮಾಡಿದ ನಂತರ ಮಯೂಪ್ ಸಹ ಒಂದು ಮೀಟಿಂಗ್ ಕರೆದಿತ್ತು. ನಾನು ಅಲ್ಲಿಗೂ ಮೀಟಿಂಗ್ ಅಟೆಂಡ್ 5 ಜನ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅಲ್ಲೇ ನಾವು ಪ್ಲಾನ್ ಮಾಡಿದ್ವಿ ಏನು ಮಾಡ್ಬೇಕಂತ, ಯಾವ್ದನ್ನ ವಹಿಸ್ಕೋಬೇಕಂತ. ವೆರಿ ಸಿಂಪಲ್. ಇಒ ಹ್ಯಾಸ್ ಟು ಟೇಕ್ ದ ಇನಿಷಿಯೇಟಿವ್ along with the concerned department. It was a very good program in Musky. ನಾನು ಹೇಳಿದ ರೂಪದಲ್ಲಿ ಮಸ್ಕಿ ಭಾಳ ಚೆನ್ನಾಗಿದೆ, ಇನ್ಸ್ಟಾಲ್ ಆಗ್ತಾ ಇದೆ. ಮುಂದೆ ಬೇರೆ ತಾಲೂಕುಗಳಲ್ಲಿ ಆಗಬೇಕು. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಸ್ ಮಾಡ್ತಾರೆ. ಅಸಲಾಗಿ ಹೇಳಿದಾಗ ಸರ್ ಸ್ವಲ್ಪ ಈ ವರ್ಷ ನಾವು ಸ್ಪೆಷಲಿ ನಮ್ಮ ಅಧ್ಯಕ್ಷರುಗಳು ಟ್ರೈ ಮಾಡಬೇಕು ಸರ್. ಅವ್ರು ಮಾಡ್ತಾರೆ ಸರ್. ನಾನು ಯಾಕೆ ಅದನ್ನ What from lead man no on their yes sir. So see, this is not a personal issue. ಇದು ಒಂದು ಇಶ್ಯೂ ಅಲ್ಲ. ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಲಾಸ್ಟ್ ಟೈಮ್. ನೀವು ಆ ಕಸ್ಟಮರಿಗೆ ಮಾಡಿರೋದು ಹೇಳ್ತಿದ್ವಿ. ಓವರಾಲ್ ಇದು ಜನರಲ್ ಸಮಸ್ಯೆ ಇದು ಓಲ್ಡ್ ಡಿಸ್ಟ್ರಿಕ್ಟ್ ಅಲ್ಲಿ. ನೀವು ಲೆಟರ್ ಮಾಡಿದ್ರ ನೀವು ಎಲ್ಲ ಬ್ಯಾಂಕ್ಗಳಿಗೆ ಈ ಮೀಟಿಂಗ್ ಆದ್ಮೇಲೆ, ನೀವು ಆ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ಮೇಲೆ ಬೈಟೋಜಿ ಬಾತ್ ಕರ್ನ ಬ್ಯಾಂಕ್ನಿಂದ ಬಂದ್ಮೇಲೆ ಲಾಸ್ಟ್ ಟೈಮ್ ಮ್ಯಾನೇಜರ್ ಬಂದಾಗ ನಾವೇನು ಹೇಳಿದ್ವಿ, ಈ ತರ ಒಂದು ಬ್ಯಾಂಕ್ ಸಮಸ್ಯೆ ಅಲ್ಲ, ಬೇರೆ ಬೇರೆ ಬ್ಯಾಂಕಲ್ಲಿ ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ವಿಡೋ ಪೆನ್ಷನ್ಸ್ ತಗೊಳ್ಳೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಂಥವ್ರಿಗೆ ವಿತೌಟ್ ದೇರ್ ನಾಲೆಜ್ ಅವ್ರ ಅಕೌಂಟಾಗಿಂದ ಅಮೌಂಟ್ ಡಿಡಕ್ಟ್ ಆಗ್ತಾ ಇದೆ. ಅವ್ರದ್ದೇನು ಪೆನ್ಷನ್ ಅಮೌಂಟ್ ಬರುತ್ತಲ್ಲ 1,400 1,500 ಎನಿಥಿಂಗ್ ಬಂದಾಗ ಇದು ನಿಮ್ಮ ಲೋನ್ ಇದೆ ಅಂತೇಳಿ ಡಿಡಕ್ಟ್ ಆಗ್ತಾ ಇದೆ. ಇದು ಒಂದು ಜನರಲ್ ಪ್ರಾಬ್ಲಮ್, ಇದು ಇಶ್ಯೂ. ಅದು ಒಂದು ಕಸ್ಟಮರ್ದು ನಾವು ಗಮನಕ್ಕೆ ತಂದಿದ್ದಾರೆ ನಮ್ಮ ಅಧ್ಯಕ್ಷರು, ಸಿಂಧೂರು ಅಧ್ಯಕ್ಷರು ಲಾಸ್ಟ್ ಟೈಮ್ ಗಮನ ತಂದರು. ಅವ್ರಿಗೆ ಕಸ್ಟಮರಿಗೆ ಕಾಲ್ ಮಾಡಿ ರೇಟಿಂಗ್ ಅಲ್ಲಿ ಕೊಡಿ, ಮೇಲ್ ಮಾಡಿ ಅಂತ ನಾನು ಕೇಳಿದೆ 2-3 ಸಾರಿ. ಅವ್ರು ಉತ್ತರ ಕೊಟ್ಟಿಲ್ಲ ಅಂತ ನೀವು ಅನುಪಾಲನ ವರದಿಯಲ್ಲಿ ಸೇರಿಸ್ತಾರೆ ಇಲ್ರಿ. ಅವ್ರು ಹೋದ ತಕ್ಷಣ ಅವ್ರು ಬೇಕು ಒಂದು ಲೆಟರ್ ಮಾಡಬೇಕಿತ್ತು ಎಲ್ಲ ಬ್ಯಾಂಕ್ಗಳಿಗೆ. ಏನಂತ,
ಈ ತರ ಒಂದು ಡಿಸ್ಕಷನ್ ಬಂದಿದೆ ಮೀಟಿಂಗ್ ಅಲ್ಲಿ. ಇನ್ನು ಮುಂದೆ ಯಾವುದೇ ಫಲಾನುಭವಿಗಳು ಏನಾದ್ರು ಲೋನ್ ಇದ್ರೆ ಆ ಲೋನ್ ಅಮೌಂಟ್ ಏನಾದ್ರು ಇದ್ರೆ ಇದರಲ್ಲಿ ಡಿಡಕ್ಟ್ ಮಾಡ್ಕೊಡ್ದು ಅಂತ ಕಡ್ಡಾಯವಾಗಿ ಲೀಡ್ ಬ್ಯಾಂಕ್ ಇಂದ ಲೆಟರ್ ಹೋಗ್ಬೇಕು. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಕಮಿಟಿಯಲ್ಲಿ. ಅವ್ರು ಒಬ್ರು ಸಮಸ್ಯೆ ಚರ್ಚೆ ಮಾಡಕ್ಕಲ್ಲ, ನೀವು ಅದನ್ನ ಒಂದು ತಗೊಂಡು ಬಂದು 2-3 times have called in this meeting ಅಂದ್ರೆ we are not ready to discuss one issue, one problem. ಓಲ್ಡ್ ಡಿಸ್ಟ್ರಿಕ್ಟ್ ಅಲ್ಲಿ ಇಮಿಡಿಯೇಟ್ಲಿ ನೀವು ಏನದ ಎಲ್ಲ ಬ್ಯಾಂಕಿಗೆ ಲೆಟರ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಲೋನ್ ಅಮೌಂಟ್ ಏನಾದ್ರು ಇದ್ರೆ ಅವ್ರದ್ದು ಈ ನಮ್ಮ ಇದರಲ್ಲಿಂದ ಡಿಡಕ್ಟ್ ಮಾಡೋಂಗಿಲ್ಲ. ಯಾವುದೇ ಗೌರ್ಮೆಂಟ್ ಏನಾದ್ರು ದುಡ್ಡು ಬಂದಾಗ ಡಿಡಕ್ಟ್ ಮಾಡೋಂಗಿಲ್ಲ. ಅದು ಮಾಡಿದ್ರೆ ಬ್ಯಾಂಕ್ ಮೇಲೆ ಕ್ರಮ ಜರುಗಿಸಲಾಗುತ್ತೆ, ಮ್ಯಾನೇಜರ್ ಮೇಲೆ ಅಂತ ಹೇಳಿ ಕಡ್ಡಾಯವಾಗಿ ನೀವು ಮಾಡಿ. ಅದನ್ನ ಸರ್ ಮಾಡಿ ಆ ಕಾಪಿನ ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ನಾಗೇಂದ್ರ, ರಾಮಣ್ಣ, ಇರ್ಬೇಗರ, ಗೋಪೂರ್ ಸಾಬ್, ಹನುಮಂತಪ್ಪ ಜಾಲಿ ಬೆಂಚಿ, ಸದಸ್ಯರಾದ ಕೆ ಅಂಬರೀಶ್, ಲಕ್ಷ್ಮಣ್, ಜ್ಯೋತಿ, ಮೆಹಬೂಬ್ ಸಾಬ್, ಅನಿಲ್ ಕುಮಾರ್, ವೆಂಕಟೇಶ್, ನಜೀರ್ ಪಂಜಾಬಿ, ಕೌಶಲಾಭಿವೃದ್ಧಿ ಅಧಿಕಾರಿ ಯು ಹುಡೇದ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿ ಚಂದ್ರಶೇಖರ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹರೀಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. Welcome, Chennai Shopping Mall ge welcome, Ashada sale ge welcome, come, Chennai Shopping Mall ge welcome, come, Ashada sale ge come, KG sale bag ge Chennai Shopping Mall, come, super prices, KG sarees, nama KG sale, nama target, idu trending, saree sale, nama fashion, this is adu, Ashada KG sale bandayittu, Chennai Shopping Mall nimagagi ತಂದಾಯಿತು. ನೋಡಿಕೋ ಕೆಜಿ ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಬೆಳಿಗ್ಗೆ 6ಕ್ಕೆ ಕಾಕಡ ಆರತಿ, ಬೆಳಿಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ ಬೆಳಿಗ್ಗೆ 8:30ಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 5,000 ಭಕ್ತರಿಗೆ ಅನ್ನಪ್ರಸಾದವಿರುತ್ತದೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600. ಇನ್ನೊಂದು ದೂರವಾಣಿ ಸಂಖ್ಯೆ 7611999399. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲಾ ಪಂಚಾಯತ್ಗೆ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಈಸ್ಟರ್ ಕುಮಾರ್ ಕಾಂದೋ ಅವರು ಇಂದು ಮಧ್ಯಾಹ್ನ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಸಿಇಒ ಹುದ್ದೆಯಲ್ಲಿದ್ದ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರು ಕಲಬುರಗಿಯ ಶಿಕ್ಷಣ ಇಲಾಖೆ ಆಯುಕ್ತಾಲಯದ ಆಯುಕ್ತರಾಗಿ ವರ್ಗಾವಣೆ ಮಾಡಲಾದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಪಂಚಾಯತ್ಗೆ ಕಾರವಾರ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಈಸ್ಟರ್ ಕುಮಾರ್ ಕಾಂದೋ ಅವರನ್ನು ನಿಯುಕ್ತಗೊಳಿಸಲಾಗಿದೆ. ಎರಡನೇ ಬಸವ ಉತ್ಸವ ಜುಲೈ 12 ಮತ್ತು 13ರಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ರಾಷ್ಟ್ರೀಯ ಬಸವದಳ ಸಮಿತಿ ಅಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕುಂಬಳಕೋಡ್ ಜ್ಞಾನಪೀಠ ಬಸವ ಗಂಗೋತ್ರಿ ಶ್ರೀ ಚನ್ನಬಸವೇಶ್ವರ ಪೀಠಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ವಹಿಸಲಿದ್ದಾರೆ. ಬೀದರ್ ಬಸವ ಮಂಟಪದ ಮಾತೆ ಸತ್ಯಾದೇವಿ, ಚಿಕ್ಕಮಗಳೂರಿನ ವಿಶ್ವಧರ್ಮ ಪೀಠದ ಜಯಬಸವ ವನದ್ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಗರ ಶಾಸಕ
ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಇಷ್ಟಲಿಂಗಾರ್ಚನ ಗೀತಗಳ ಪುಸ್ತಕವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶರಣವಂದನಾ ಪುಸ್ತಕವನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿಡುಗಡೆಗೊಳಿಸಲಿದ್ದಾರೆ. ನೂತನ ಕ್ಯಾಲೆಂಡರ್ ಅನ್ನು ಸಂಸದ ಜಿ ಕುಮಾರ್ ನಾಯಕ್ ಬಿಡುಗಡೆಗೊಳಿಸಲಿದ್ದಾರೆ. ಷಟ್ಸ್ಥಲ್ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ನೆರವೇರಿಸಲಿದ್ದಾರೆ. ಅತಿಥಿಯಾಗಿ ವರ್ತಕ ಗಾದರಿ ಬೆಟ್ಟಪ್ಪ ಆಗಮಿಸಲಿದ್ದಾರೆ ಎಂದರು. ಸಂಜೆ 5 ಗಂಟೆಗೆ ಮಹಿಳಾ ಸಮಾವೇಶ ನಡೆಯಲಿದ್ದು, ದಿವ್ಯ ಸಾನ್ನಿಧ್ಯವನ್ನು ಬೀದರ್ ಬಸವ ಮಂಟಪದ ಶ್ರೀಮಾತೆ ಸತ್ಯದೇವಿ ವಹಿಸಿಕೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕ ಉತ್ತರಾದೇವಿ ವಹಿಸಿಕೊಳ್ಳಲಿದ್ದು, ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿವಲು ಮಾಡಿಗಿರ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿವಗಂಗಮ್ಮ ಅಂದ್ರಾಳು ಬಳ್ಳಾರಿ, ಈರಮ್ಮ ನಾಗರಾಜ್ ಚಿತ್ರದುರ್ಗ, ದೇವೇಂದ್ರಪ್ಪ, ಸುರೇಖಾ ಪಿ, ಚನ್ನಬಸಮ್ಮ ಕಂಪ್ಲಿ, ಸೋಮನಾಳ್ ಕೊಪ್ಪಳ, ಜಗದೀವಿ ಚಿಟ್ಟಿ ಕಲಬುರ್ಗಿ, ರಾಜೇಶ್ವರಿ ಖಡ್ಗ ಕಲಬುರ್ಗಿ, ಗಿರಿಜಮ್ಮ ಮಂಡ್ಯಾಳಿ ಧಾರವಾಡ, ತಳುಜಮ್ಮ ಯಳವಲಿ ಹುಬ್ಬಳ್ಳಿ, ಸುಜಾತ ಯರ್ಗಟ್ಟಿ ಧಾರವಾಡ, ಬಸಮ್ಮ ಹಿರೇಮಠ್ ಸಿರುಗುಪ್ಪಿ ಆಗಮಿಸಲಿದ್ದಾರೆ. ಜುಲೈ 13ರಂದು ಸಂಜೆ 6:30ಕ್ಕೆ ಶ್ರೀ ಗುರುಬಸವ ಪೂಜೆ ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮವು ನಡೆಯಲಿದೆ. ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 9 ಗಂಟೆಗೆ ಪಥಸಂಚಲನ ನಡೆಯಲಿದ್ದು, ಬೆಳಿಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಬಸವದಳ ಅಧಿವೇಶನ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ, ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿ, ಮಾರೆ ಸತ್ಯದೇವಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ರವಿ ಬೋಸರಾಜ್, ಗಂಗಾಧರ್ ದೊಡ್ಡವಾಡ, ಸಾಜಿದ್ ಸಮೀರ್, ಮೆಹಬೂಬ್ ಕೆರೂರ್ ಆಗಮಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರುಗಳಾಗಿ ವಿಶ್ವರಾಧ್ಯ ಸಂತೆಪೇಟಿ, ವೀರಣ್ಣ ಕುರ್ಲಿಹಳ್, ಜಿಎಂ ರಂಗಪ್ಪ ಆಗಮಿಸಲಿದ್ದಾರೆ. ಬಸವನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಶನಿವಾರ ಮತ್ತು ಭಾನುವಾರ ಇವು ನಡೆಯತಕ್ಕಂಥ ಸ್ಥಳ ನಗರದ ಗಂಡು ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ. 2 ದಿನಗಳ ಕಾಲ ಇರುತ್ತದೆ. ಮೊದಲನೇ ದಿನದ ಉದ್ಘಾಟನಾ ಸಮಾರಂಭವನ್ನು ಇದರ ನೇತೃತ್ವವನ್ನು ಇದರ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಕುಂಬಳಗೋಡಿಯವರು ವಹಿಸಲಿದ್ದಾರೆ. ಹಾಗೆಯೇ ದಿವ್ಯ ಸಮ್ಮುಖವಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿಯವರು ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು ಈ ಉಭಯ ಪೂಜ್ಯರು ವಹಿಸಲಿದ್ದಾರೆ. ಇದರ ಘನ ಅಧ್ಯಕ್ಷತೆಯನ್ನು ಸ್ಥಳೀಯ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಇವರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಚಿವರಾದ NS ಬೋಸರಾಜ್, ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಇದೊಂದು ಪುಸ್ತಕ ಬಿಡುಗಡೆ ಆಗ್ತದೆ. ಇಷ್ಟಲಿಂಗಾರ್ಚನೆ ಗೀತೆಗಳು ಪುಸ್ತಕ ಬಿಡುಗಡೆ. ಇದರ ಬಿಡುಗಡೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಸಚಿವರು ಮತ್ತು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿರುವವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನೊಂದು ಪುಸ್ತಕ ಶರಣವಂದನೆ ಅಂತ ಇನ್ನೊಂದು ಪುಸ್ತಕ. ಇದರ ಬಿಡುಗಡೆಯನ್ನು ಶರಣ ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಬಿಡುಗಡೆ ಮಾಡಲಿದ್ದಾರೆ. ಹಾಗೆಯೇ ಒಂದು ಹೊಸ ಕ್ಯಾಲೆಂಡರ್, ಬಸವ ಕ್ಯಾಲೆಂಡರ್ ಇರುತ್ತದೆ, ಅದನ್ನು ಬಿಡುಗಡೆಗೊಳಿಸಲಿದ್ದಾರೆ. ನಮ್ಮ ಸಂಸದರಾದ ಶರಣ ಜಿ ಕುಮಾರ್ ನಾಯಕ್ ಸರ್ ಅವರು ಈ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಧ್ವಜಾರೋಹಣ, ಷಟಸ್ಥಳ ಧ್ವಜಾರೋಹಣ ಇರ್ತದೆ. ಆ ಧ್ವಜಾರೋಹಣವನ್ನು ಶರಣ ಎ ಪಾಪಾರೆಡ್ಡಿ ಅವರು, ಮಾನ್ಯ ಮಾಜಿ ಶಾಸಕರು, ರಾಯಚೂರು ನಗರ ಕ್ಷೇತ್ರ ಇವರು ಧ್ವಜಾರೋಹಣ ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶರಣ ಗದಾರ್ ಬೆಟ್ಟಪ್ಪನವರು, ಖ್ಯಾತ ವರ್ತಕರು, ಗಂಜ್ ರಾಯಚೂರು ಇವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಇದು 1ನೇ ಗೋಷ್ಠಿ. 2ನೇದು ಮಹಿಳಾ ಸಮಾವೇಶ, ಅವತ್ತೇ ಸಾಯಂಕಾಲ ಇರ್ತದೆ ಮಹಿಳಾ ಸಮಾವೇಶ. ಇದರ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ವಹಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಶರಣೆ ಉತ್ತರಾದೇವಿ, ಮಾನ್ಯ ಸಹಾಯಕಿ ನಿರ್ದೇಶಕಿಯರು ಪ್ರಭಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳು ವಹಿಸಲಿದ್ದಾರೆ. ಈ ಮಹಿಳಾ ಸಮಾವೇಶದ ಉದ್ಘಾಟನೆ ಶರಣೆ ನರಸಮ್ಮ ನರಸಿವಲು ಮಾಡಿಗಿರಿ, ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ರಾಯಚೂರು ಇವರಿಂದ ಉದ್ಘಾಟಿಸಲ್ಪಡುತ್ತದೆ. ಈ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸುವವರು ಈ ರೀತಿಯಾಗಿರುತ್ತಾರೆ: ಶರಣೆ ಶಿವಗಂಗಮ್ಮ ಅಂದ್ರಾಳು ಬಳ್ಳಾರಿ, ಶರಣೆ ಈರಮ್ಮ ನಾಗರಾಜು ಚಿತ್ರದುರ್ಗ, ಶರಣೆ ದೇವೇಂದ್ರಮ್ಮ ಸಾರಿಗೆ ಇಲಾಖೆ ರಾಯಚೂರು, ಶರಣೆ ಪಿ ಸುರೇಖಾ, ಅಧ್ಯಕ್ಷರು ಭಗೀರಥ ಸಮಾಜ ಮಹಿಳಾ ಘಟಕ ರಾಯಚೂರು, ಬಸವಜ್ಯೋತಿ ಚನ್ನಬಸಮ್ಮ, ಬಸವಶ್ರೀ ಜಗದೇವಿ ಚಟ್ಟಿ ಮುಂತಾದವರು ವಹಿಸಲಿದ್ದಾರೆ. ಇನ್ನು 2ನೇ ದಿನಕ್ಕೆ ಬರೋದಾದರೆ ಅವತ್ತು ಸಾಮೂಹಿಕ ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷಿಕೆ ಇರುತ್ತದೆ. ಆ ಪೂಜೆಯ ನಂತರ ಶರಣವಂದನೆ
ವಿರುದ್ಧದ ಶರಣರಿಗೆ ಶರಣು ಶರಣಾರ್ಥಿ ಅಂದರೆ 770 ಅಮರಗಣಗಳ ಹೆಸರು ಹೇಳಿ ಪ್ರತ್ಯೇಕವಾಗಿ ಹೇಳಿ ಶರಣು ಶರಣಾರ್ಥಿ ಅಂತ ವಿಶೇಷ ಗೌರವ ಸಲ್ಲಿಸುವ ಒಂದು ಕಾರ್ಯಕ್ರಮ ಇರುತ್ತದೆ 9 ಗಂಟೆಗೆ. ಇದಾದ ನಂತರ 11 ಗಂಟೆಗೆ ಈ ರಾಷ್ಟ್ರೀಯ ಬಸವದಳದ ಅಧಿವೇಶನ ಮತ್ತು ಸಮಾರೋಪ ಸಮಾರಂಭ ಇರುತ್ತದೆ. ಇದು 11 ಗಂಟೆಗೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಇರುವ ಬಸವಲಿಂಗಪುರಿ ಬೆಂಗಳೂರು ಇವರು ವಹಿಸಲಿದ್ದಾರೆ. ದಿವ್ಯ ಸಮ್ಮುಖ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು ವಿಶ್ವಧರ್ಮಪೀಠ ಜಯಬಸವನ ಚಿಕ್ಕಮಗಳೂರು ಮತ್ತು ಪೂಜ್ಯ ಶ್ರೀ ಜಗದ್ಗುರು ಮಾತೆ ಸತ್ಯಾದೇವಿಯವರು ಬಸವ ಮಂಟಪ ಬೀದರ್. ಈ ಸಂದರ್ಭದಲ್ಲಿ ಮರಿಬಸಪ್ಪ ಗೌಡ, ಸೂಗರ್ ರೆಡ್ಡಿ, ಕೆ ನರಸಪ್ಪ, ನಾಗರಾಜ್ ಪಾಟೀಲ್ ಇದ್ದರು. ದೇಶದ ರಾಷ್ಟ್ರೀಯತೆ ಬ್ಯಾಂಕಿಂಗ್ ವ್ಯವಸ್ಥೆಯ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದ್ದು, ಕೇಂದ್ರ ಸರ್ಕಾರ ಖಾಸಗೀಕರಣ ಮೂಲಕ ದುರ್ಬಲಗೊಳಿಸಲು ಮುಂದಾಗಿರುವುದನ್ನು ಖಂಡಿಸಿ ಸೇರಿದಂತೆ ಕಾರ್ಮಿಕ ವಿರುದ್ಧ ಸಂಹಿತೆಗಳನ್ನು ಹಿಂಪಡೆಗೆ ಆಗ್ರಹಿಸಿ ಅಖಿಲ ಭಾರತ ಮುಷ್ಕರ ಹಿನ್ನೆಲೆಯಲ್ಲಿ ಕೆನರಾ ಬ್ಯಾಂಕ್ ನೌಕರರು ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕ ಬ್ಯಾಂಕ್ಗಳನ್ನು ಬಲಪಡಿಸಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಖಾಸಗೀಕರಣ ಮಾಡುವುದನ್ನು ನಿಲ್ಲಿಸಬೇಕು, ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ ನಿಲ್ಲಿಸಬೇಕು, ಸಾರ್ವಜನಿಕ ವಿಮಾ ಕಂಪನಿಗಳನ್ನು ಒಗ್ಗೂಡಿಸಬೇಕು, ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡಬೇಕು, ಗುತ್ತಿಗೆ ನೇಮಕಾತಿ ನಿಲ್ಲಿಸಬೇಕು, ಎನ್ಪಿಎಸ್ ರದ್ದುಪಡಿಸಬೇಕು, ಹಳೆ ಪಿಂಚಣಿ ಯೋಜನೆ ಜಾರಿಗೆಗೊಳಿಸಬೇಕು ಎಂದು ಒತ್ತಾಯಿಸಿದರು. ಆರೋಗ್ಯ ಮತ್ತು ಜೀವ ವಿಮೆಗೆ ಜಿಎಸ್ಟಿ ಹಿಂಪಡೆಯಬೇಕು, ಶ್ರಮಿಕ ವಿರೋಧಿ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸಬೇಕು, ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತು ಕಾರ್ಪೊರೇಟ್ ಪರವಾದ ನೀತಿಗಳನ್ನು ಅನುಸರಿಸುತ್ತಿದೆ. ಖಾಸಗಿ ಬಂಡವಾಳಶಾಹಿಗಳ ಹಿತಕ್ಕಾಗಿ ಈ ದೇಶದ ರೈತ ಕಾರ್ಮಿಕರ ಹಿತವನ್ನು ಬಲಿಗೊಳ್ಳಲಾಗುತ್ತಿದೆ. ಬಂಡವಾಳಶಾಹಿಗಳ ಘೋಷಣೆ, ರೈತ ಕಾರ್ಮಿಕರ ಶೋಷಣೆ ಅವ್ಯಾಹತವಾಗಿ ನಡೆಯುತ್ತಿದೆ. ಇದನ್ನು ವಿರೋಧಿಸಿ ಇಂದು ದೇಶಾದ್ಯಂತ 20 ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಕಾರ್ಮಿಕರು ಬೀದಿಗಿಳಿದು ಮುಷ್ಕರ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಇದು ಕೇವಲ ಮುಷ್ಕರವಲ್ಲ, ಇದು ರೈತರು ಹಾಗೂ ಕಾರ್ಮಿಕ ಸಮುದಾಯದ ಆಕ್ರೋಶಭರಿತ ಮುಷ್ಕರ. 1969 ಜುಲೈ 19ರ ನಂತರ ದಿನಗಳಲ್ಲಿ ದೇಶದ ರಾಷ್ಟ್ರೀಕೃತ ಬ್ಯಾಂಕಿಂಗ್ ವ್ಯವಸ್ಥೆಯು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದೆ. ಪ್ರತಿ ವರ್ಷವೂ ಸಾವಿರಾರು ಕೋಟಿ ರೂಪಾಯಿಗಳನ್ನು ಲಾಭಾಂಶವಾಗಿ ಕೇಂದ್ರ ಸರ್ಕಾರಕ್ಕೆ ನೀಡುತ್ತಿವೆ. ಆದರೂ ಸದೃಢವಾಗಿ ಬೆಳೆದಿರುವ ಈ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರವು ಖಾಸಗೀಕರಣ ನೀತಿಯ ಮೂಲಕ ದುರ್ಬಲಗೊಳಿಸಲು ಯತ್ನಿಸುತ್ತಿದೆ. ಇದನ್ನು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ರಾಷ್ಟ್ರೀಕೃತ ಬ್ಯಾಂಕುಗಳ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು. ಎಲ್ಲ ಹಂತಗಳಲ್ಲಿ ಖಾಲಿ ಇರುವ 2 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು. ಬ್ಯಾಂಕ್ ನೌಕರರಿಗೆ ಹಳೆಯ ಪಿಂಚಣಿ ಸೌಲಭ್ಯವನ್ನು ಮರುಜಾರಿಗೊಳಿಸಬೇಕು. ಜೀವ ಹಾಗೂ ಸಾಮಾನ್ಯ ವಿಮಾ ಕಂಪನಿಗಳನ್ನು ಖಾಸಗೀಕರಣಗೊಳಿಸದೆ ಅವುಗಳನ್ನು ಬಲವರ್ಧನೆಗೊಳಿಸಬೇಕು. ಮುಂತಾದ ನ್ಯಾಯಯುತವಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹಾಗೂ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮುಂದಿಟ್ಟಿರುವ ಎಲ್ಲ ಬೇಡಿಕೆಗಳನ್ನು ಬೆಂಬಲಿಸಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ, ವಿಮಾ ವಲಯದ ಸಂಘಟನೆಗಳು, ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘಟನೆಗಳು ಇವತ್ತಿನ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಭಾಗವಹಿಸಿದ್ದೇವೆ. ಲೋಕಲಕ್ಷ್ಮಿ. ಈ ಸಂದರ್ಭದಲ್ಲಿ ಬ್ಯಾಂಕ್ ನೌಕರರ ಸಂಘದ ಮುಖಂಡರಾದ ಕುಮಾರ್ ವೈ, ಸುಲಾವುದ್ದೀನ್, ಗಣೇಶ್, ವಸಂತ್ ಮಾಧವ್, ರೂಪಾಲಕ್ಷ್ಮಿ, ಸಚಿನ್, ಶ್ರುತಿ, ರವಿಕುಮಾರ್ ಅದೋನಿ ಸೇರಿದಂತೆ ಅನೇಕ ನೌಕರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಕಾರ್ಮಿಕ ಸಂಘಟನೆಗಳಿಂದ ರಸ್ತೆ ತಡೆ, ಸ್ವಯಂ ಬಂಧನಕ್ಕೊಳಗಾಗಿ ಪ್ರತಿಭಟನೆ. ಸಾರ್ವತ್ರಿಕ ಮುಷ್ಕರ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಜಂಟಿ ಪ್ರತಿಭಟನಾ ರ್ಯಾಲಿ. ವಿಮಾ ನೌಕರರಿಂದ ಪ್ರತಿಭಟನೆ, ಕೇಂದ್ರ ನೀತಿಗೆ ಖಂಡನೆ. ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಗತಿ ಪರಿಶೀಲನಾ ಸಭೆ, ತಾಲೂಕು ಹೋಬಳಿ ಮಟ್ಟದಲ್ಲಿ ಸಭೆ ನಡೆಸಿದ ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಪಾಮಯ್ಯ ಮರಾಠಿ ಸೂಚನೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಈಶ್ವರ್ ಕುಮಾರ್ ಖಂಡ್ರು ಅಧಿಕಾರ ಸ್ವೀಕಾರ.
ಜುಲೈ 12 ಮತ್ತು 13ರಂದು ಬಸವ ಉತ್ಸವ. ಸಚಿವರು, ಶಾಸಕರು, ಶರಣರು ಭಾಗಿ. ಸಿದ್ದರಾಮಪ್ಪ ಪಾಟೀಲ್. ಕೇಂದ್ರ ಸರ್ಕಾರ ನೀತಿ ಖಂಡಿಸಿ ಕೆನರಾ ಬ್ಯಾಂಕ್ ನೌಕರರ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.